ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ಈವ್ನಿಂಗ್ ವ್ಲಾಗ್ನ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನೋಟಿಫಿಕೇಷನ್ ಬರುತ್ತೆ, ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವ್ನಿಂಗಲ್ಲಿ ನಕ್ಷಾ ನಿದ್ದೆ ಮಾಡಿದ್ದು ಆಟ ಆಡ್ತಾಯಿದ್ಲು. ಅವಳಿಗೆ ಒಂದು ಕಡೆ ಟಿ ವಿ ಕಡೆ ಜ್ಞಾನ, ಇನ್ನೊಂದು ಕಡೆ ಆಟದ ಕಡೆನೂ ಜ್ಞಾನ ಇತ್ತು. ಹಾಗೆ ಸ್ನ್ಯಾಕ್ಸಿಗೆ ಬಂದರೆ, ಸ್ನ್ಯಾಕ್ಸ್ ವಿಷಯದಲ್ಲಿ ನನಗೆ ಮಸಾಲ ಪುರಿ ಅಂದರೆ ತುಂಬ ಇಷ್ಟ. ನನಗೆ ಪ್ರತಿದಿನ ತಿನ್ನಬೇಕು ಅಂತಲೇ ಆಸೆ ಆಗುತ್ತೆ. ಬಟ್ ಪ್ರತಿದಿನ ತಿಂದರೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ವೀಕ್ಲಿ 3 ಟೈಮ್ಸ್ ಅಂದರೆ ಓಕೆ. ನನಗೆ ಮಸಾಲ ಪುರಿ ತಿನ್ನಬೇಕು ಅಂತ ಇಷ್ಟ ಆಯಿತು. ನಮ್ಮ ಅಪ್ಪನೇ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಗೋಬಿ ತುಂಬ ಇಷ್ಟ, ಬಟ್ ಅಷ್ಟೇ ಇಷ್ಟ ಮಸಾಲೆ ಪುರಿ ಕೂಡ. ಎಲ್ಲರೂ ಅಷ್ಟೇ ತಿನ್ನೋ ವಿಚಾರದಲ್ಲಿ ಆಸೆ ಪಡೋದು ಸಹಜನೇ ಅಲ್ವಾ. ಹಾಗೆ ನನಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಕಾಲೇಜ್ ಟೈಮಲ್ಲಿ ಸ್ನ್ಯಾಕ್ಸಲ್ಲೇ ಯಾವಾಗ್ಲೂ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾಯಿದ್ವಿ, ಮನೇಲಿ ಬೈದರೂ ಕೂಡ. ಬಟ್ ಇವಾಗ ಅದು ಆಗಲ್ಲ, ಊಟ ಕೂಡ ಮಾಡಬೇಕು. ಕಂಪೇರ್ ಮಾಡಿದ್ರೆ ಊಟಕ್ಕಿಂತ ಜಾಸ್ತಿ ಸ್ನ್ಯಾಕ್ಸೇ ತಿಂತಾಯಿದ್ವಿ ಕಾಲೇಜ್ ಟೈಮಲ್ಲಿ. ಆದರೆ ಇವಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಹೆಲ್ತ್ ಈಸ್ ವೆಲ್ತ್ ಅಲ್ಲ. ಸೊ ಹೆಲ್ತ್ ಕಡೆನೂ ಗಮನ ಕೊಟ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ತಿನ್ನಬೇಕು. ಅದನ್ನೇ ಹೊಟ್ಟೆ ತುಂಬ ತಿನ್ನೋಕ್ಕೆ ಹೋಗಬಾರ್ದು. ನೀವು ಕೂಡ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ನನಗೆ ಗೊತ್ತು ನಿಮಗೆಲ್ಲ ಆಸೆ ಆಗ್ತಾಯಿದೆ ಅಂತ. ಎಲ್ಲರೂ ಯಾವಾಗಲಾದರೂ ಸಿಕ್ಕಾಗ ಪಾನಿಪುರಿ ತಿನ್ನೋಣ. ತುಂಬ ಜನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿರೋರು ತುಂಬ ಜನ ವಾಚ್ ಮಾಡ್ತಾ ಇಲ್ಲ. ಇಟ್ಸ್ ಓಕೆ, ಟೈಮ್ ಸಿಕ್ಕಾಗ ನೋಡಿ. ಏನಪ್ಪ ಖುಷಿ ವಿಚಾರ ಅಂತಂದರೆ 100+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ಖುಷಿ ವಿಚಾರನೇ. ಹಾಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಪಾನಿಪುರಿ ಹೇಗಿತ್ತು ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಪಾನಿಪುರಿ ಮಸಾಲೆ ಪುರಿಗಿಂತ ಏನು ಚೆನ್ನಾಗಿರಲ್ಲ, ಮಸಾಲೆ ಪುರಿನೇ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಪಾಪುನ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ನನ್ನ ಮನೇಲೇ ತಂದುಕೊಡ್ತಾರೆ. ನಕ್ಷಾ ಒಂದು ರೌಂಡ್ ನಿದ್ದೆ ಮಾಡಿ ಗೆದ್ಲು. ಹೋಗಿ ಅವಳನ್ನ ಕರ್ಕೊಂಡು ಬಂದೆ. ಆಮೇಲೆ ಅವಳು ತಾತ ಹತ್ರ ಕೂತ್ಕೊಂಡು ಆಟ ಆಡ್ತಾಯಿದ್ಲು. ತಾತ ಅಂದರೆ ಜಾಸ್ತಿ ಇಷ್ಟ ನಕ್ಷಾಗೆ. ಬಂದಿದ್ದ ತಕ್ಷಣವೇ ಅವಳಿಗೆ ತಾತ ಹತ್ರನೇ ಹೋಗಬೇಕು ಅಂತ ಇಷ್ಟಪಡ್ತಾಳೆ. ಅಜ್ಜಿ ತಾತ ಅಂದರೆ ಮೊಮ್ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗ್ತಾರೆ ಅಲ್ವಾ. ಹಾಗೆ ನಮ್ಮ ನಕ್ಷಾಗೂ ಕೂಡ. ಹಾಗೆ ಈವ್ನಿಂಗಲ್ಲಿ ಎಲ್ಲರಿಗೂ ಟೀ ಮಾಡೋಣ ಅಂತೇಳಿ ನಾನು ಹಾಲಿಟ್ಟಿದ್ದೆ. ಈವ್ನಿಂಗ್ ಡಿನ್ನರ್ಗೆ ಏನು ಮಾಡಬೇಕು ಅಂತ ಹಾಗೆ ಡಿಸ್ಕಸ್ ಮಾಡಿ ಚಪಾತಿ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಚಪಾತಿ ಹಿಟ್ಟು ನಮ್ಮಪ್ಪ ಕಲಿಸ್ತಾ ಇದ್ದಾರೆ. ಹಾಗೆ ನಕ್ಷಾನ ಎತ್ಕೊಂಡು ಟಿ ವಿ ನೋಡಿಸ್ಕೊಂಡು ಕೂತಿದ್ವಿ. ಅವಳಿಗೆ ಮ್ಯೂಸಿಕ್ ಯಾವುದಾದ್ರೂ ಬಂದರೆ ಡ್ಯಾನ್ಸ್ ಮಾಡೋ ಹವ್ಯಾಸ ಇದೆ. ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಡ್ಯಾನ್ಸ್ ಅಂದರೆ ಬರೀ ಕೈ ಆಡಿಸ್ತಾಳೆ ಅಷ್ಟೇ, ಇನ್ನೂ ಬರೋಲ್ಲ ಡ್ಯಾನ್ಸ್ ಆಡೋದಕ್ಕೆ. ಹಾಗೆ ನೈಟ್ ಡಿನ್ನರ್ ಕೂಡ ರೆಡಿ ಆಯಿತು. ಚಪಾತಿ, ಮೊಟ್ಟೆ ಪಲ್ಯ, ಹಾಗೆ ಟೊಮೊಟೊ ಗೊಜ್ಜು ಮಾಡಿದ್ರು. ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ. ಬಾಯ್.